ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇರಬಹುದಾ? ಚಾನ್ಸೇ ಇಲ್ಲ ಸರ್. ಅದಾಗಿ ಯಾವ ಕಾಲ ಆಯ್ತು, ಅದು ಅಲ್ಲಿಗೆ ಮುಗಿದು ಹೋಯ್ತು. ಅಲ್ಲಿದ್ದು ಗಂಡ್ಸಲ್ವಾ, ಆದ್ರೆ ಇವ್ರು ಹೇಳ್ತಾ ಇರೋದು ಹೆಂಗ್ಸು. ಒಂದ್ ವೇಳೆ ಆ ಥರ ಏನಾದ್ರೂ ಇದ್ದಿದ್ರೆ ಭವಾನಿ ಅಮ್ಮ ನಮಗ್ ಹೇಳ್ತಾ ಇದ್ರಲ್ವಾ, ಮುಂದೆ ಎಚ್ಚರವಾಗಿರಿ ಅಂತ ನಮ್ಮನ್ನ ಎಚ್ಚರಿಸ್ತಾ ಇದ್ರು. ಆದ್ರೆ ಅವ್ರು ಈ ರೀತಿ ಏನು ಹೇಳಲೇ ಇಲ್ಲ ಅಲ್ವಾ? ಹಾಗಂತೀಯ? ಹೌದು ಅರ್ಜುನ್ ಸರ್, ನಾವು ಪಾರ್ವತಿಪುರಕ್ಕೆ ಹೋಗಿ ಬಂದು ಎಷ್ಟೋ ತಿಂಗಳುಗಳೇ ಆಗೋದ್ವು. ಇನ್ಫ್ಯಾಕ್ಟ್ ಅಲ್ಲಿಂದ ಬಂದ್ಮೇಲೆ ನಾವು ಚೆನ್ನಾಗೇ ಇದ್ವಿ, ನಮ್ಗೆಷ್ಟೋ ಒಳ್ಳೇದಾಗಿದೆ. ನಡೀತಾ ಇದ್ದ ನಿಮ್ಮ ಮತ್ತೆ ಮೀರಾ ಮದುವೆ ನಿಂತು ಹೋಯ್ತು. ನಮ್ಗೆ ನಮ್ ಕೃಷ್ಣ ಬದುಕಿರೋ ಸುದ್ದಿ ತಿಳಿತು. ಆಮೇಲೆ ಪೂಜಾ ಮಗು ಸತ್ತಿದ್ರ ಹಿಂದೆ ನನ್ ಕೈವಾಡ ಇಲ್ಲ ಅನ್ನೋದು ಗೊತ್ತಾಯ್ತು. ಅಷ್ಟೇ ಯಾಕೆ, ಬಿಲ್ವವನದಲ್ಲಿ ನಿಮ್ ಪ್ರಾಣನೇ ಹೋಗ್ಬೇಕಾಗಿತ್ತು. ಆದ್ರೆ ನೀವು ಉಳ್ಕೊಂಡ್ರಿ. ನಿಜವಾಗ್ಲೂ ಪಾರ್ವತಿಪುರದ ಘಟನೆಯಿಂದನೇ ನಮಗ್ ಸಮಸ್ಯೆ ಆಗ್ತಿದೆ ಅನ್ನೋದಾದ್ರೆ ಆವಾಗ್ಲಿಂದನೇ ನಮ್ಗೇನಾದ್ರೂ ಕೆಟ್ಟದಾಗ್ಬೇಕಾಗಿತ್ತು. ಆದ್ರೆ ಹಾಗಾಗ್ಲಿಲ್ವಲ್ಲ. ನಾವೀ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇರೋದು ಇತ್ತೀಚೆಗೆ. ಅಂದ್ರೆ ನಮ್ಮ ಮಗು ಬದುಕಿದೆ ಅಂತ ಗೊತ್ತಾದ್ಮೇಲೆ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಾಗಾದ್ರೆ ಆ ಹೆಂಗ್ಸ್ ಯಾರಿರಬಹುದು? ಅಬ್ಬಾ, ಎಲ್ಲ ಚೇಂಜ್ ಮಾಡಾಯ್ತು. ಇರೋ, ಎಲ್ಲಿಗೆ ಹೋಗ್ತಿದ್ಯಾ? ಮಾಡಾಯ್ತಲ್ಲ. ಏನಾಯ್ತು? ನೀನ್ ಅದನ್ನೆಲ್ಲ ಚೇಂಜ್ ಮಾಡಿದ್ಮೇಲೆ ಧೂಳು ಎಷ್ಟು ಬಿದ್ದಿದೆ ನೋಡು. ಮತ್ತೆ ನೆಲ ಎಲ್ಲ ಗುಡಿಸಿ ಒರೆಸ್ಬಿಡು. ಮತ್ತೇನಾ? ಏನ್ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಮಾಡ್ತೀಯಾ ಇಲ್ವಾ? ಅಯ್ಯೋ, ಮಾಡಲ್ಲ ಅಂದ್ರೆ ನೀನೆಲ್ ಬಿಡ್ತೀಯ? ಮಾಡ್ಸಾಯ್ತೇನ್ ಬಿಡು. ಏನ್ ಮುಖ ಹಿಂಗಿಟ್ಕೊಂಡು ಕೆಲಸ ಮಾಡ್ತಿದ್ಯಾ? ಖುಷಿಯಾಗಿ ಕೆಲಸ ಮಾಡ್ಬೇಕು. ಸ್ಮೈಲ್ ಮಾಡ್ಕೊಂಡು ಕೆಲಸ ಮಾಡೋ. ನನಗ್ ನಗು ಬರ್ತಿಲ್ವೇ? ಹಾಗೆಲ್ಲ ಹೇಳೋ ರೈಟ್ಸ್ ನಿನ್ಗಿಲ್ಲ. ನಗು ಅಂದ್ರೆ ನಗ್ಬೇಕು, ಅಳು ಅಂದ್ರೆ ಅಳ್ಬೇಕು. ಈಗ ನಗ್ನಗ್ತಾ ಕೆಲಸ ಮಾಡು. ಸಾಕಾ? ಥೂ, ಈ ನಗು ನೋಡೋದಕ್ಕಿಂತ ಕಣ್ಣು ಹೋಗಿದ್ರೆ ಎಷ್ಟೋ ಬೆಟರ್ ಆಗಿರೋದು.